ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಎಲ್ಲರೂ ಫೇವ್ರೆಟ್ ಮ್ಯಾಂಗೋ ಉಪ್ಪಿನಕಾಯಿ ಮಾಡಿ ಇಟ್ಕೊಬೇಕಲ್ವಾ. ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ಲಾ. ನನಗಂತೂ ನಮ್ಮ ಅಣ್ಣನ ಊರಿಂದ ಒಂದು ಚೀಲ ಮ್ಯಾಂಗೋ ಕೊಟ್ಟು ಕಳಿಸಿದ್ರು. ಹಣ್ಣಾಗುತ್ತೆ ತಿನ್ನಿ ಅಂತ. ನಾನು ಅದರಲ್ಲಿ ಕಾಯಿ ಇರೋ ಅಂಥ ಮಾವಿನಕಾಯಿನ ತೊಗೊಂಡು ತೊಳೆದು ನೀರು ಒಂದು ತೊಟ್ಟು ಇಲ್ಲದೆ ಅದನ್ನು ಒರೆಸಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ ಅರ್ಧ ಕಪ್ಪಷ್ಟು ಸಾಸಿವೆ, ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಬಿಸಿ ಆಗೋ ಅಷ್ಟು, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಸೊ ಸೇಮ್ ಅಳತೆಲೇ ನಾನು ಜೀರಿಗೆ ಕೂಡ ತೊಗೊಂಡಿದ್ದೀನಿ. ಜೀರಿಗೆ ಹಾಕೋದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮ್ಗೆ ಆಪ್ಷನಲ್ ಬೇಕು ಅಂದರೆ ಹಾಕೊಬೋದು, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಫ್ರೈ ಮಾಡಿ ಇಟ್ಕೊಂಡು ಅದೇ ಕಪ್ ಅಳತೆಯಲ್ಲಿ ಸ್ವಲ್ಪ ಕಮ್ಮಿ ಮೆಂತ್ಯ ಕಾಳು ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊಳ್ತಿದ್ದೀವಿ. ಎಲ್ಲನೂ ಸ್ವಲ್ಪ ಕೆಂಪಗಾಗುವಷ್ಟು ಬಿಸಿ ಆಗುವಷ್ಟು ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾವು ಪೌಡರ್ ಮಾಡಿ ಇಟ್ಕೊಬೇಕು. ಸೊ ಪೌಡರ್ ಆದಮೇಲೆ ಕಟ್ ಮಾಡಿ ಇಟ್ಟಿರೋ ಮಾವಿನಕಾಯಿಗೆ ನಾನು ಹಾಫ್ ಕಪ್ ಅದರಷ್ಟು 1.5 ಅಂದರೆ 1 ಕಪ್ಪು ಅದರಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಅದೇ ಕಪ್ಪಲ್ಲಿ ಮತ್ತೆ 1 ಕಪ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ರುಬ್ಬಿಟ್ಟಿರೋ ಜೀರಿಗೆ, ಸಾಸಿವೆ, ಮೆಂತ್ಯ ಆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಏನು ಅಷ್ಟು ಬಿಸಿ ಮಾಡಿದ್ದೀನಿ ಅಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಯಾವುದು ಕೂಡ ತ್ಯಾವ ಇರಬಾರ್ದು, ಒಂಚೂರು ನೀರು ಇರಬಾರ್ದು, ಎಲ್ಲ ಕೂಡ ಡ್ರೈ ಆಗಿರಬೇಕು, ಪಾತ್ರೆ ಮ್ಯಾಂಗೋ ಎಲ್ಲನೂ. ಸೊ ಇಲ್ಲಿ ಒಂದು ಬಾಣಲಿಲಿ ನಾನು 200 ಗ್ರಾಮ್ ಎಣ್ಣೆನ ಬಿಸಿ ಮಾಡ್ತಿದ್ದೀನಿ. ಎಣ್ಣೆ ಬಿಸಿ ಚೆನ್ನಾಗಿ ಆಗಬೇಕು. ಅದರೊಳಗೆ ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿ, ಸಾಸಿವೆ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ಸ್ವಲ್ಪ ಚಟಪಟ ಅನ್ನೋಷ್ಟು ಇಟ್ಕೊಂಡು ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡಿ ಆ ಬಿಸಿ ಎಣ್ಣೆನ ಈ ಮಿಕ್ಸ್ ಮಾಡಿಟ್ಟಿರೋ ಮ್ಯಾಂಗೋ ಇದರೊಳಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮ್ಯಾಂಗೋ ಪಿಕ್ಕಲ್ ರೆಡಿ. ಇದನ್ನು ನಾವು ಒಂದು 2 to 3 ಡೇಸ್ ಯಾವುದಾದ್ರು ಟೈಟ್ ಕಂಟೈನರೆಲ್ಲ ಹಾಕಿ ಅಥವಾ ಲೈಕ್ ಗಾಜಿನ ಬಾಟಲು ನಿಮ್ಗೆ ಯಾವುದ್ರಲ್ಲಿ ಬೇಕಾದ್ರಲ್ಲಿ ಹಾಕಿ ಇಟ್ಟರೆ ಒಳ್ಳೆ ರುಚಿ, ಒಳ್ಳೆ ಘಮ, ಟೇಸ್ಟ್ ಕೂಡ. ಖಾರ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಕಲರು, ಟೇಸ್ಟು. ಬಾಯಲ್ಲಿ ನೀರು ಬರ್ತಿದೆ ನನಗಂತೂ. ಅಷ್ಟು ಚೆನ್ನಾಗಿದೆ ಮ್ಯಾಂಗೋ ಟೇಸ್ಟು. ನಾನು ಟೇಸ್ಟ್ ಮಾಡಿ ನೋಡಿದೆ. ಬಟ್ 3 to 4 ಡೇಸ್ ನೀವು ಅದನ್ನು ಹಾಗೆ ಇಟ್ಟು ಮಧ್ಯೆ ಒಂದೊಂದು ದಿನ ಮಿಕ್ಸ್ ಮಾಡಿ ಇಡಬೇಕು.